ಪ್ರಿಯ ವೈದ್ಯ ಮಿತ್ರರೇ, ತಮ್ಮೆಲ್ಲ ತಿಳಿದಿರುವಂತೆ ಧಾರವಾಡ ತಾಲೂಕು AFI ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಆಯುರ್ವೇದ ವ್ಯಾಸಪೀಠ ಎಂಬ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡ ಜಿಲ್ಲಾ AFI ಮತ್ತು ರಾಜ್ಯ AFIನ ಸಂಯುಕ್ತ ಆಶ್ರಯದಲ್ಲಿ ಒಂದು ಆಯುಷ್ ಧಾರ ಅಂತ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಇದು ಮೂಲತಃ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಾಡುವಂಥ ಸಂಸ್ಥೆ, ಅಲ್ಲಿ ಮಾಡುವಂಥ ಕಾರ್ಯಕ್ರಮ. ಆದರೆ ನಾವು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಪ್ರೈವೇಟ್ ಪ್ರಾಕ್ಟೀಷನರ್ಗಳ ಸಂಘವಾಗಿದ್ದು, ಈ ಸಂಘ ಶಾಲೆ ಕಾಲೇಜುಗಳಿಗೂ ಮತ್ತು ನಮ್ಮ ವೃತ್ತಿಪರ ವೈದ್ಯರಿಗೂ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಹೊಸ ಸಂಪ್ರದಾಯವನ್ನು ಕಾನ್ಫರೆನ್ಸ್ ಮಾಡುವ ಮೂಲಕ, ಉಪನ್ಯಾಸ ಮಾಲಿಕೆಯನ್ನು ಮಾಡುವುದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವರ್ಷ ಆಗಸ್ಟ್ 10ನೇ ತಾರೀಕು ಭಾನುವಾರ ಬೆಳಗ್ಗೆ 8:30ಕ್ಕೆ ಧಾರವಾಡದ ಆನಂದ ಮಗದುಂ ಕಲ್ಯಾಣ ಮಂಟಪದಲ್ಲಿ ಆಯುಷ್ ಧಾರ ಎಂಬ ಶೀರ್ಷಿಕೆಯೊಂದಿಗೆ ಕ್ಲಿನಿಕಲ್ ಅಪ್ರೋಚ್ ಟು ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಇನ್ ಜನರಲ್ ಪ್ರಾಕ್ಟೀಸ್ ಅನ್ನೋ ಒಂದು ವಿಷಯವನ್ನು ಇಟ್ಟುಕೊಂಡು, ಇದರಲ್ಲಿ ಆಯುರ್ವೇದ, ಹೋಮಿಯೋಪತಿ ಮತ್ತು ಯೋಗ, ನಮಗೆ ಸಿಕ್ಕಂಥ ರಿಸೋರ್ಸ್ ಪರ್ಸನ್ಗಳ ಸ್ವತಃ ಅವರ ತಮ್ಮ ಅನುಭವ ಮತ್ತು ಜನರಲ್ ಪ್ರಾಕ್ಟೀಸ್ನಲ್ಲಿ ವೈದ್ಯರಿಗೆ ಆಗುವ ತೊಡಕುಗಳನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಳಬೇಕು ಅನ್ನುವ ಒಂದು ಅಭಿಪ್ರಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ನು ವೈದ್ಯರಿಗೆ 1,000 ರೂಪಾಯಿ ಇಟ್ಟಿದ್ದೀವಿ, ವಿದ್ಯಾರ್ಥಿಗಳಿಗೆ 500 ರೂಪಾಯಿಗಳನ್ನು ಇಟ್ಟಿದ್ದೀವಿ. ವಿದ್ಯಾರ್ಥಿಗಳಿಗೆ ಪೋಸ್ಟರ್ ಪ್ರೆಸೆಂಟೇಷನ್ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗಿದೆ. ಅದನ್ನು ನೀವು ನಮ್ಮ ವೆಬ್ಸೈಟಿಗೆ ಹೋದರೆ ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತದೆ. ಇನ್ನು ರಿಜಿಸ್ಟ್ರೇಷನ್ ಅನ್ನೋದನ್ನೇನಿದೆಯಲ್ಲ, ಅದನ್ನು ಇದೇ ತಿಂಗಳು ದಿನಾಂಕ 25/7/2025 ಕೊನೆಯ ದಿನವಾಗಿದೆ. ಆದಷ್ಟು ಬೇಗ ತ್ವರಿತಗತಿಯಲ್ಲಿ ತಮ್ಮ ಎಲ್ಲ ಸದಸ್ಯತ್ವವನ್ನು ತಮ್ಮ 5 ವರ್ಷ ಹಿಂದಿನ ಮಿತ್ರರು, 5 ವರ್ಷ ಮುಂದಿನ ಮಿತ್ರರು, ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್ ಎಲ್ಲರನ್ನೂ ಸೇರಿಸಿ ಒಟ್ಟುಗೂಡಿಸಿ, ನನ್ನ ವಿನಂತಿ ಏನಂದರೆ, ಒಬ್ಬ ವೈದ್ಯ 5 ಜನರನ್ನು ಕರ್ಕೊಂಡು ಬಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇದು ವೈದ್ಯರ ಸೇವೆಯಲ್ಲಿ ಆಗುವ ಕುಂದುಕೊರತೆಗಳನ್ನು ಉಪಯೋಗ ಮಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ. ನರದೋಷದ ತೊಂದರೆಗಳಿಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಮಾಡಬೇಕು, ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಮಾಡಬೇಕು, ಯೋಗದಲ್ಲಿ ಕೂಡ ಯಾವ ಆಸನಗಳನ್ನು ಮಾಡೋದರಿಂದ ಆ ರೋಗಗಳು, ತೊಂದರೆಗಳು ಕಡಿಮೆ ಆಗುತ್ತವೆ ಅನ್ನೋದನ್ನು ಇಲ್ಲಿ ಪ್ರಾತ್ಯಕ್ಷಿಕವಾಗಿ ಕೆಲವು ವಿಷಯಗಳನ್ನು ಇಲ್ಲಿ ಸಾದರಪಡಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಯುರ್ವೇದದಿಂದ ಮುಖ್ಯ ಅತಿಥಿಗಳಾಗಿ ವೈದ್ಯ ಸಂತೋಷ್ ನರ್ವೇಕರ್, ಔರಂಗಾಬಾದ್, ಇವರು ಬರ್ತಾ ಇದ್ದಾರೆ. ಹೋಮಿಯೋಪತಿಯಿಂದ ಬೆಂಗಳೂರಿನ ಶ್ರೀ ವಿಜಯಕೃಷ್ಣ ವಿ ಅವರು ಬರ್ತಾ ಇದ್ದಾರೆ. ಆಯುರ್ವೇದ ಮತ್ತೊಬ್ಬರು ಬೆಳಗಾವಿ KLE ಕಾಲೇಜಿನ ಡಾಕ್ಟರ್ ವಿಶ್ವನಾಥ್ ವಾಸನಾಥ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ವೈದ್ಯಗುರು ವೈದ್ಯ ಮಲ್ಹಾರ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ನಮ್ಮೂರವರೇ, ಧಾರವಾಡದವರೇ ಆದಂಥ ಶ್ರೀಮತಿ ಡಾಕ್ಟರ್ ಸುಕುಮಾರಿ ಅವರು ಕೂಡ ಯೋಗದಲ್ಲಿ ತಮ್ಮ ಪರಿಣಿತಿಯನ್ನು ಇಲ್ಲಿ ಸಾದರಪಡಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಬೆಳಗ್ಗೆ 8:30ಕ್ಕೆ ಪ್ರಾರಂಭವಾಗಿ ಸಮಾರೋಪ ಸಮಾರಂಭ 4:30ಕ್ಕೆ ಪ್ರಾರಂಭವಾಗುವುದು. ಇಲ್ಲಿ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇದೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ, ಸಾಯಂಕಾಲ ಚಹಾ ಪಾನೀಯ ವ್ಯವಸ್ಥೆ ಇದೆ. ಇದರ ನಂತರ ತಾವು ತಮ್ಮ ಊರುಗಳಿಗೆ ಮರಳಿ ಹೋಗುವ ಎಲ್ಲ ಒಂದು ಅನುಕೂಲಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ಒಂದು ದಿನದ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಿಂದ ಮಾಡಿಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಿಂದ ಕಳಕಳಿಯ ವಿನಂತಿ. ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯರು, ಆಯುಷ್ ವೈದ್ಯರು, ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು
ನನ್ನ ಕಳಕಳಿಯ ವಿನಂತಿ. ಧನ್ಯವಾದಗಳು.